ಚಾರಿತ್ರಿಕ ಪುರುಷ ಸಂತ ಸೇವಾಲಾಲ್ ಅವರ ಜಯಂತಿ 3 ದಿನಗಳ ಕಾಲ ಅದ್ದೂರಿಯಾಗಿ ನೆರವೇರಿತು. ಸಮಾಜ ಸುಧಾರಕ ಶಕ್ತಿ ಪುರುಷ ಶ್ರೀ ಸಂತ ಸೇವಾಲಾಲ್ ಅವರ ಜನ್ಮಸ್ಥಳ ಸೂರಗೊಂಡನಕೊಪ್ಪದಲ್ಲಿ ಆಯೋಜಿಸಿದ ಜಯಂತಿಯಲ್ಲಿ ಮೂಲ ಪುರುಷನ ನಾಮಸ್ಮರಣೆ ಮುಗಿಲು ಮುಟ್ಟುವಂತಿತ್ತು. ಸಾಗರೋಪದಿಯಲ್ಲಿ ಆಗಮಿಸಿದ ಭಕ್ತಗಣ ಸೇವಾಲಾಲರ ಭಕ್ತಿಯಲ್ಲಿ ಮಿಂದೆದ್ದರು. ಅಷ್ಟಕ್ಕೂ ಜಯಂತಿಯ ಹೈಲೈಟ್ಸ್ ಏನು ಅಂತೀರಾ? ಇಲ್ಲಿದೆ ನೋಡಿ. ಬಾಯಾಗಢ್ನಲ್ಲಿ ಸಂತ ಸೇವಾಲಾಲ್ರ ಜಯಂತಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತಗಣ. ಬಂಜಾರ ಸಮುದಾಯದ ಮೂಲ ಪುರುಷನ ನಾಮಸ್ಮರಣೆ. ಹೀಗೆ ಬಿಳಿ ಶರ್ಟ್, ಬಿಳಿ ಪಂಚೆ ತೊಟ್ಟು, ತಲೆಗೆ ಕೇಸರಿ ಶಲ್ಯ ಸುತ್ತಿಕೊಂಡು ಗುಂಪು ಗುಂಪಾಗಿ ಹಾಡು ಹಾಡುತ್ತಾ ಪುಣ್ಯ ಪುರುಷನ ನಾಮಸ್ಮರಣೆ ಮಾಡುತ್ತಾ ಹೋಗುತ್ತಿರುವವರು ಸಂತ ಸೇವಾಲಾಲ್ ಅವರ ಮಾಲೆ ಧರಿಸಿದವರು. ಸೇವಾಲಾಲ್ರ ಪುಣ್ಯಸ್ಥಳದಲ್ಲಿ ಭೋಗ್ ಧಾರ್ಮಿಕ ಕಾರ್ಯಕ್ರಮ ನಡೆಸುತ್ತಿರುವ ಸಂತರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸೂರಗೊಂಡನಕೊಪ್ಪದ ಬಾಯಾಗಢ್ನಲ್ಲಿ. ಹೌದು, ಬಂಜಾರ ಸಮುದಾಯದ ಮೂಲ ಪುರುಷ, ಚಾರಿತ್ರಿಕ ಪುರುಷ ಶ್ರೀ ಸಂತ ಸೇವಾಲಾಲರ ಜಯಂತಿ ಅಂಗವಾಗಿ ಫೆಬ್ರವರಿ 13ರಿಂದ 15ರವರೆಗೆ 3 ದಿನಗಳ ಕಾಲ ವಿವಿಧ ಸಾಮಾಜಿಕ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆ, ತಾಂಡ ಅಭಿವೃದ್ಧಿ ನಿಗಮ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಬಂಜಾರ ಆಶ್ರಯದಲ್ಲಿ 3 ದಿನಗಳ ಕಾಲ ಅದ್ದೂರಿಯಾಗಿ ಶ್ರೀ ಸಂತ ಸೇವಾಲಾಲ್ ಅವರ ಜಯಂತಿ ನೆರವೇರಿತು. ಶ್ರೀ ಸಂತ ಸೇವಾಲಾಲ್ರ 286ನೇ ಜಯಂತಿ ಭಾಳ ಶಿಸ್ತಿನಿಂದ, ಸಂಯಮದಿಂದ, ಶಾಂತಿಯಿಂದ ಆಗಿದ್ದಕ್ಕೆ ಮತ್ತು ಸೇವಾಲಾಲ್ರ ಭಕ್ತರ ಪರವಾಗಿ ನಾಡಿನ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ, ನಾವು ಇಷ್ಟು ಜನ ನಿರೀಕ್ಷೆ ಮಾಡಿರಲಿಲ್ಲ. ಇಷ್ಟು ಮೈಲಾರ ಜಾತ್ರೆ ಬೇರೆ ಇತ್ತು. ಮೈಲಾರ ಜಾತ್ರೆ ನಮ್ಮ ಭಾಗದಲ್ಲಿ ಭಾಳ ದೊಡ್ಡ ಜಾತ್ರೆ. ಇದು ಸಲ ಒಂದೇ ಸಲಕ್ಕೆ ಬಂದಿದ್ದರಿಂದ ಸ್ವಲ್ಪ ನಮಗೆ ಕಡಿಮೆ ಆಗ್ಬೋದು ಅಂತ ನಿರೀಕ್ಷೆ ಇತ್ತು. ಆದರೂ ಸಹಿತ ಆ ನಿರೀಕ್ಷೆಗೆ ಮೀರಿ ನಮ್ಮ ಭಕ್ತಾದಿಗಳು ಸೇವಾಲಾಲ್ರ ಮೇಲೆ ಇರ್ತಕ್ಕಂಥ ಶ್ರದ್ಧಾ ಭಕ್ತಿಯಿಂದ ಮಾಲಾಧಾರಿಗಳು ಈ ಸಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಳ ಶಾಂತಿಯುತವಾಗಿ, ನಾನು ಕಳೆದ 13 ವರ್ಷಗಳಿಂದ ನಾನು ಜಾತ್ರೆ ಮಾಡ್ತಾ ಇದ್ದೇವೆ, ಭಾಳ ಶಾಂತಿಯುತವಾಗಿ ಈ ಜಾತ್ರೆ ಆಗಿದೆ. ಆದ್ದರಿಂದ ನಾನು ನಾಡಿನ ಜನತೆಗೆ ಮತ್ತು ನಮ್ಮ ಸೇವಾಲಾಲ್ ಸದ್ಭಕ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಸೇವಾಲಾಲ್ ಮಹಾರಾಜರ ಜನ್ಮಸ್ಥಳ ಅಂತ ನಮಗೆ ಗೊತ್ತಾಗಿದ್ದು 1985ರಲ್ಲಿ. 85ರಲ್ಲಿ ನಾವು ಇಲ್ಲಿ ಬಂದಾಗ 2 ಗುಡ್ಡಗಳು ಮಾತ್ರ ಇದ್ದವು, ಎಲ್ಲ ಕಾಡು ಮೇಡು ಬೆಳೆದಿತ್ತು. ಆ ಸಮಯದಲ್ಲಿ ನಮ್ಮ ಕೆಲವು ಸ್ನೇಹಿತರು ಸೇರಿಕೊಂಡು ನಮ್ಮ ಜನಾಂಗದ ಹಿರಿಯ ಅಧಿಕಾರಿ ರೂಪ್ಲಾ ನಾಯಕ್ ಅಂತ ಕುಡ್ನೀರ್ಕಟ್ಟೆ ಇಂಜಿನಿಯರ್ ಅವರ ನಾವೆಲ್ಲ ಸೇರಿಕೊಂಡು ಇದನ್ನು ಬೆಳೆಸಿದ್ವಿ. ಇದು ಬೆಳೀತಾ 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 ಭಕ್ತಾದಿಗಳು ಬರಕ್ಕೆ ಹತ್ತಾದ್ಮೇಲೆ ಇದಕ್ಕೆ ತಾಂಡ ಅಭಿವೃದ್ಧಿ ನಿಗಮ ಆದಮೇಲೆ ಆಮೇಲಿಂದ ನಾವು ಸರ್ಕಾರದೊಂದಿಗೆ ಪ್ರಾಧಿಕಾರ ಮಾಡಿಸಿದ್ವಿ. ಪ್ರಾಧಿಕಾರದ ವತಿಯಿಂದ ಈ ಎಲ್ಲ ಬಿಲ್ಡಿಂಗ್ಗಳೆಲ್ಲ ಆಗಿದ್ದೆ ಪ್ರಾಧಿಕಾರ ಮತ್ತು ಸರ್ಕಾರ ವರ್ಷಕ್ಕೆ 5 ಕೋಟಿ ರೂಪಾಯಿ ಹಣವನ್ನು ಕೊಡ್ತಿದ್ರು. ತಾಂಡ ಅಭಿವೃದ್ಧಿ ನಿಗಮ ಇಲ್ಲೇ ಎಲ್ಲ ವ್ಯವಸ್ಥೆಗಳನ್ನು ತಾಂಡ ಅಭಿವೃದ್ಧಿ ನಿಗಮ ಮಾಡುತ್ತೆ. ಊಟದ ವ್ಯವಸ್ಥೆ, ಡೆಕೋರೇಷನ್ಸು, ಲೈಟು, ಶಾಮಿಯಾನ ಎಲ್ಲ ತಾಂಡ ಅಭಿವೃದ್ಧಿ ನಿಗಮ ಮಾಡೋದು. ಅಲ್ಲಿಂದ ಇಲ್ಲಿ ತನಕ ಬೆಳ್ಕೊಂಬಂದಿದೆ. ಇದರ ಪೂರಾ ಖರ್ಚನ್ನು ತಾಂಡ ಅಭಿವೃದ್ಧಿ ನಿಗಮ ಭರಿಸುತ್ತೆ. ಅದು ಸರ್ಕಾರ ನಮ್ಮ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಕೊಡುತ್ತೆ. ಇಲ್ಲಿ ಈ ಪ್ರಾರಂಭದಲ್ಲಿ ಏನು ಸ್ವಲ್ಪ ಪ್ರಮಾಣ ಮಟ್ಟದಲ್ಲಿದ್ದಿದ್ದು ಇವತ್ತು ಇಡೀ ಕರ್ನಾಟಕ ರಾಜ್ಯ ವ್ಯಾಪಿಸಿದೆ. ಪ್ರತಿ ತಾಂಡದಲ್ಲಿ ಸೇವಾಲಾಲ್ ಜಯಂತಿಯನ್ನು ಮಾಡುವಂಥ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ. ಜಿಲ್ಲಾವಾರು, ತಾಲೂಕುವಾರು ಎಲ್ಲ ಇಡೀ ರಾಜ್ಯದಲ್ಲಿ ಸೇವಾಲಾಲ್ ಜಯಂತಿ ಚಿತ್ರದುರ್ಗದಲ್ಲಿ 21ಕ್ಕಿದೆ, 23 ಇದು ಬಿಜಾಪುರದಲ್ಲಿದೆ, 23 ಗೋವಾದಲ್ಲಿದೆ. ಹೀಗೆ ಇಡೀ ರಾಜ್ಯದಲ್ಲಿ ಮತ್ತು ಪಕ್ಕದ ರಾಜ್ಯದಲ್ಲಿಯೂ ಸೇವಾಲಾಲ್ ಜಯಂತಿಯನ್ನು ಮಾಡ್ತಿದ್ದಾರೆ. ವರ್ಷದಂತೆ ಈ ವರ್ಷವೂ ಕೂಡ 286ನೇ ಶ್ರೀ ಸೇವಾಲಾಲ್ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡಿದ್ದೀವಿ. ನಮ್ಮ ಸಮಿತಿಯವರು, ನಮ್ಮ ಗೌರ್ಭಾಯಿ
ಮತ್ತು ಮಾತೆಯರು ಎಲ್ಲ ಸೇರಿಕೊಂಡು ಈ ವರ್ಷ ಪಾದಯಾತ್ರೆಗಳು, ಮಾಲಾಧಾರಿಗಳು ಕಳೆದ ವರ್ಷಕ್ಕಿಂತ ಈ ವರ್ಷ 25%, 25ರಿಂದ 50% ಹೆಚ್ಚಾಗಿ ಭಕ್ತಾದಿಗಳು ನಮ್ಮ ಸೇವಾಲಾಲ್ ಜಯಂತಿಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅವರಿಗೆಲ್ಲರಿಗೂ ಕೂಡ ಪಾದಯಾತ್ರೆ ಟೈಮಿಗೆ ಸುಮಾರು ಕನೆಕ್ಟಿವಿಟಿ ರೋಡು ಶಿವಮೊಗ್ಗದಿಂದ, ಶಿಕಾರಿಪುರದಿಂದ ಹರಿಹರದಿಂದ ಬಂದಂಥ ಭಕ್ತಾದಿಗಳಿಗೆ ಮೂರು ದಿನ ಅವರಿಗೆ ಔಷಧಿ ಅಲ್ಲೆಲ್ಲೇ ಕ್ಯಾಂಪ್ ಹಾಕ್ಕೊಂಡು ಟ್ಯಾಂಕರ್ ನೀರಿನ ವ್ಯವಸ್ಥೆ ಮಾಡಿಕೊಂಡು ಅವರಿಗೆಲ್ಲ ಯಾವುದೇ ಕುಂದು ಕೊರತೆ ಆಗಲಿಲ್ಲದಂಗೆ ಭಕ್ತಾದಿಗಳಿಗೆ ನಾವು ಆಗಮನ ಮಾಡಿ ಇದು ಒಂದು 3 ದಿನದ ಜಾತ್ರೆ ಯಾವುದೇ ಅಹಿತರ ಘಟನೆ ನಡೆದ ಹಾಗೆ ಸುಚಿತ್ರವಾಗಿ ಈ ನಮ್ಮ ಸೇವಾಲಾಲ್ 86ನೇ ಜಯಂತ್ಯೋತ್ಸವ ಆಚರಣೆ ಆಗಿದೆ. ನಾಡಿನ ಜನತೆಗೆ ಹಾಗೂ ನಮ್ಮ ಮಾಲಾಧಾರಿಗಳಿಗೆ ಹಾಗೂ ನಮ್ಮ ಭಕ್ತಾದಿಗಳಿಗೆ, ಗೋರ್ಭಾಯಿ ಮಾತೆಯರಿಗೆ ಎಲ್ಲರಿಗೂ ಕೂಡ ಈ ಮಠದ ನಮ್ಮ ಸಮಿತಿ ವತಿಯಿಂದ ತಮಗೆಲ್ಲರಿಗೂ ಕೃತಜ್ಞತೆ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತೇನಿಲ್ಲಿ 286ನೇ ಸೇವಾಲಾಲ್ ಜಯಂತಿ ನಡೀತಾ ಇದೆ. ಇದು ಒಂದು ಐತಿಹಾಸಿಕ ಘಟ್ಟ. ನಾವೆಲ್ಲರೂ ಇತಿಹಾಸ ಓದಿದ ಪ್ರಕಾರ, ತಿಳ್ಕೊಂಡಿರೋ ಪ್ರಕಾರ, ರಾಮ ಹುಟ್ಟಿದ ಮೇಲೆ ಸನಾತನ ಧರ್ಮ ಪ್ರಚಲಿತವಾಯಿತು ಅಂತಕ್ಕಂಥದ್ದನ್ನು ನಾವು ಕೇಳಿದ್ದೀವಿ. ಅದೇ ರೀತಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ ಮೇಲೆ ಇಸ್ಲಾಂ ಧರ್ಮ ಪ್ರಚಲಿತವಾಯಿತು. ಯೇಸು ಕ್ರಿಸ್ತ ಹುಟ್ಟಿದ ಮೇಲೆ ಕ್ರಿಶ್ಚಿಯನ್ ಧರ್ಮ ಪ್ರಚಲಿತವಾಯಿತು. ಅದೇ ರೀತಿ ನಮ್ಮ ಸಂತ ಸೇವಾಲಾಲರು ಅವರ ಜನ್ಮ ತಾಳಿದ ನಂತರ ಈ ಬಂಜಾರ ಸಮಾಜ ಅಂತಕ್ಕಂಥದ್ದು, ಈ ಲಂಬಾಣಿ ಸಮಾಜ, ಅಡವಿಯಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಕ್ಕಂಥ ಈ ಸಮಾಜ ಮುಖ್ಯವಾಹಿನಿಗೆ ಬರಲಿಕ್ಕೆ, ಈ ಸಮಾಜ ಪ್ರಚಲಿತವಾಗಲಿಕ್ಕೆ ನಮ್ಮ ಸಂತ ಸೇವಾಲಾಲರ ಫೆಬ್ರವರಿ 13ರಂದು ಸಾಮಾಜಿಕ ಕಾರ್ಯಕ್ರಮ, 14ರಂದು ಜಯಂತಿ ಕಾರ್ಯಕ್ರಮ, 15ರಂದು ಬೋಗ್ ಧಾರ್ಮಿಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿತು. 286ನೇ ಜಯಂತಿ ಅಂಗವಾಗಿ ನೆರೆಯ ಆಂಧ್ರಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರದಿಂದಲೂ ಸೇವಾಲಾಲ್ರ ಭಕ್ತರು ಇಲ್ಲಿಗೆ ಆಗಮಿಸಿ 3 ದಿನಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಾವಿರಾರು ಭಕ್ತರು ಸೇವಾಲಾಲ್ ಅವರ ಮಾಲೆ ಧರಿಸಿ ಬರೀ ಕಾಲಿನಲ್ಲಿ 100 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಸನ್ನಿಧಾನಕ್ಕೆ ಆಗಮಿಸಿ ಮಾಲೆ ತೆರವುಗೊಳಿಸಿ ಬೋಗ್ನಲ್ಲಿ ಪಾಲ್ಗೊಂಡು ಸೇವಾಲಾಲ್ ಅವರ ಕೃಪೆಗೆ ಪಾತ್ರರಾದರು. गोर बंजार समाजाना मैं राम रामी जोडी नमस्कार करतो. आज श्री सेवालालर 286ನೇ जयंती परवागी आमच्या भळमलेच्या बायागडेमा भारी आज जातेर वातावरणाचं 11 आदमी लक्षांगटले आदमी बळते बी प्रत्येक गलाटे छेजू काय छेजू शेज ಭಾಳ ಶಾಂತಿ ವರ್ತನೆ ಕಿದೆಚ ಉಸ್ ರೀತಿ आपण ಜಿಲ್ಲಾಡಳಿತ, ತಾಂಡ ಅಭಿವೃದ್ಧಿ ನಿಗಮ, ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ಪತ್ರಿಕಾ ವರ್ಗದವರು ಸಜ್ಜಿ आपण घण सहाय्य किद्याच ಈ दुकान बायागड अजी जाप्ಪ फेमस होणू आजोग भक्तादिಗಳು अजी आचेती अजी आणू अजी ಈ दुकान ತುಂಬ ಭಾರತ ತುಂಬ ಈ आपण ಸಮಾಜ ಚೆನ್ನಾಗಿ ಬೆಳೆದು ಕರಿಕೆನಾಕೆ ತಮ್ಮ ಸೇನೆ हाथ जोड़ी श्री अजय कप्ती श्री सेवालालर 286ನೇ ಜಯಂತಿನ ಶುಭಾಕಾಮನೆ ತಮ್ಮ ಸೇನಿಕೆ ರೋಚು ಮಹೇಶ್ವರ ನಾಯಕ್ ಅಂತೇಳಿ ನಾವು ಗುತ್ತಿಗೆದಾರರು ಆಲೂರಟ್ಟಿ. ಇವತ್ತು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 286ನೇ ವರ್ಷದ ಜಯಂತಿ ಉತ್ಸವ ನಡೀತಾ ಇದೆ. ನಮ್ಮ ಬಂಜಾರ ಸಮಾಜದ ಜಗದ್ಗುರುಗಳು ಹೌದು. ಇವತ್ತು ಸೂರಗೊಂಡಕೊಪ್ಪದಲ್ಲಿ ನಾವೆಲ್ಲ ಬಂಜಾರ ಸಮಾಜದವರು ಸೇರಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ನಾನು ಬಾಗಲಕೋಟೆಯಿಂದ ಬಿಳಗಿ ತಾಲೂಕು ಅರ್ಕೆರಿ ತಾಂಡದಿಂದ ಕಾವೇರಿ ರಾಠೋಡ್ ಅಂತ ಅಖಿಲ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷೆಯೂ ಹೌದು. ಇವತ್ತು ನಾವೆಲ್ಲರೂ ಸೇರಿ ಬಿಜಾಪುರಿಂದ ಸುಮಾರು 3 ಬಸ್ ಮಾಡಿಕೊಂಡು ಎಲ್ಲ ಮಹಿಳೆಯರು ಸೇರಿ ನಿನ್ನೆ ಕುಂಭಮೇಳದೊಂದಿಗೆ ಪೂಜೆ ಪುನಸ್ಕಾರದ ಪ್ರಾರಂಭದಿಂದ ನಾವೆಲ್ಲರೂ ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ಸುಮಾರು 9 ದಿನಗಳ ಹಿಂದೆಯೇ ಎಲ್ಲ ಮಾಲಾಧಾರಿಗಳು ಮಾಲೆಯನ್ನು ಧರಿಸ್ತಾರೆ. ಮಾಲೆಯನ್ನು ಧರಿಸಿ ಇಲ್ಲಿ ಬಂದು ತಮ್ಮ ಮಾಲೆಯನ್ನು ಪೂಜೆ ನಂತರ ವಿಸರ್ಜನೆ ಮಾಡ್ತಾರೆ. ಹೀಗಾಗಿ ತುಂಬ ಚೆನ್ನಾಗಿ ನಾವು ಶಾಂತಿ ಪ್ರಿಯವಾಗಿ ನಮ್ಮ ಮಾಲಾಧಾರಿಗಳು ಸೇವೆಯನ್ನು ಮಾಡಿ ಹೋಗ್ತಾರೆ. ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 286ನೇ ಜಯಂತ್ಯೋತ್ಸವವನ್ನು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಬಾಯಗಡ್ನಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ನಮಗೆ ಇರುವಂಥ ನಂಬಿಕೆ ಪ್ರಕಾರ ಸಂತ ಶ್ರೀ ಸೇವಾಲಾಲ್ ಮಹಾರಾಜರು ತಮ್ಮ ಬಾಲ್ಯದ ದಿನಗಳನ್ನು ಇಲ್ಲಿ ಕಳೆದ್ರು.
ಮತ್ತು ಫೆಬ್ರವರಿ 15ರಂದು ಅವರು ಜನ್ಮ ತಾಳಿದ್ರು ಅಂಥೇಳಿ ನಮಗೆ ಒಂದು ನಂಬಿಕೆ ಇದೆ. ಆ ನಂಬಿಕೆಯ ಆಧಾರದ ಮೇಲೆ ಇವತ್ತು ಕರ್ನಾಟಕ ರಾಜ್ಯ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಗೋವಾ ಮತ್ತು ಬೇರೆ ಬೇರೆ ಭಾಗಗಳಿಂದ ನಮ್ಮ ಮಾಲಾಧಾರಿಗಳು ಕಾಲ್ನಡಿಗೆಯ ಮೂಲಕ ವ್ರತಗಳನ್ನು ಮಾಡಿಕೊಂಡು ಇವತ್ತು ಬಂದು ಇಲ್ಲಿ ಮಾಲೆಯನ್ನು ವಿಸರ್ಜನೆ ಮಾಡ್ತಾರೆ. ಭಾರತ ದೇಶದಲ್ಲಿ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪ ದೇವರನ್ನು ಬಿಟ್ಟರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸುಮಾರು 3-4 ಲಕ್ಷ ಸಂಖ್ಯೆಯಲ್ಲಿ ಮಾಲಾಧಾರಿಗಳು ಮಾಲೆಯನ್ನು ಹಾಕ್ಕೊಂಡು ವಿಸರ್ಜನೆ ಮಾಡುವಂಥದ್ದು ಬಹಳ ವಿಶೇಷವಾಗಿದೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ, ಅದೇ ರೀತಿ ಸಂತ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ಸಮಿತಿಯವರು ಇವೆಲ್ಲದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಹಳ ಅಚ್ಚುಕಟ್ಟಾಗಿ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ. ವರ್ಷ आपले जात ಒಳ್ಳೆ ರೀತಿ ಬೆಳೆದ್ನು ಆಂಗ್ ಅನ್ನ ಈ ಕರ್ನಾಟಕಂ सोडत आणि इडी वर्ल्ड में हमार जात नंबर 1 जात ಏನು ಬೆಳೆದ್ನು ಆಂಗ್ आजर प्रयुक्त सेवालाल जयंती प्रयुक्त अपने गोरबंदर वाल से भळमलेच कतो ऊ देवेर दयाती हव ಈ ವರ್ಷಾತಿ ಅಜಿ ಈ ಮುಂದಿನ ವರ್ಷ ಬಿ ಅಜಿ ಎತ್ತಿನ ಆಂಗ್ ಒಳ್ಳೆ ರೀತಿ ಬೆಳೆದ್ನು 2 ವರ್ಷ ಯಾರಿಚ್ಚು ಬಟ್ ಹೋದ್ ತಾಂಡೋ ಜಕೊಂಡು ಹೊಳಲ್ಕೆರೆ ಲಂಬಾಣಿ ಹಟ್ಟಿ ಈ ವರ್ಷ ಹೋದ ವರ್ಷ ಆಯ್ತು ಹೋದ ವರ್ಷದಿನ ಈ ವರ್ಷ ಅಜ್ಜಿ ಒಳ್ಳೆ ಚೆನ್ನಾಗಿ ಕರಮ್ಲೇಚ ದೇಕೇನ ಖುಷಿ ಅನ್ಸಾವ್ಚ. ನಾನು ಸತತ ಈಗ 2ನೇ ಬಾರಿ ಬರ್ತಾ ಇದ್ದೀನಿ. ಈ ಥರ ಜನ ನಾನು ಎಲ್ಲಿನೂ ನೋಡಲೇ ಇಲ್ಲ. ತುಂಬ ಚೆನ್ನಾಗಿ ಆಡಳಿತ ಕೂಡ ಚೆನ್ನಾಗಿ ನಡೆಸ್ಕೊಡ್ತಾ ಇದೆ. ಆದ್ದರಿಂದ ಎಲ್ಲ ನಮ್ಮ ಸಮಸ್ತ ಬಂಜಾರ ಸಮಾಜದ ಬಂಧು ಬಾಂಧವರಿಗೆಲ್ಲ ನಾನು ಧನ್ಯವಾದವನ್ನು ಹೇಳ್ತೀನಿ. ಯಾಕಂತಂದರೆ ಎಲ್ಲ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಸ್ವಲ್ಪ ಏನೋ ಆಗಿದೆ, ಆದ್ರೂ ಇದು ಹೆಣ್ಮಕ್ಳಿಗಾಯಿತು ಗಂಡು ಮಕ್ಕಳಿಗಾಯಿತು ಊಟದ ವ್ಯವಸ್ಥೆ ಆಯಿತು. ಇದು ದೇವಸ್ಥಾನ ಕಮಿಟಿ ಎಲ್ಲ ಚೆನ್ನಾಗಿ ಇದು ಮಾಡಿದೆ. ಇದೇ ಥರ ಮುಂದೆ ಒರೆಸ್ಕೊಂಡು ಹೋಗಲಿ, ಸಂತ ಸೇವಾಲಾಲ್ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿ. हमारा नाम सुभाष करताणी, हम ದೊಡ್ಡ ಒಬ್ಜಳ್ಳಿ ಗ್ರಾಮ वळसा. हमारे तांडे एक 100 ಜನ ಮಾಲಾಧಾರಿಗಳು हम ಪಾದಯಾತ್ರೆ करले ಆಮೇಲೆ ಸಹ ಈ 286ನೇ ಸೇವಾಲಾಲ್ ಜಯಂತಿ ತುಂಬಾ ಅದ್ಧೂರಿಯಾಗಿ ಆಚರಣೆ ಆಗಿದೆ. ಈ ವರ್ಷ ಎಲ್ಲೂ ಕೂಡ ಒಂದು ಗದ್ದಲ ಗಲಾಟೆ ಇಲ್ಲದೆ ತುಂಬಾ ಶಾಂತ ರೀತಿಯಿಂದ ಈ ಒಂದು ಜಯಂತಿ ಪೂರ್ಣಗೊಂಡಿದೆ. ಇವತ್ತು ಎಲ್ಲರೂ ಕೂಡ ಸರ್ಕಾರದಿಂದ ಭಾಳನೇ ನಮಗೆ ಈ ಒಂದು ಜಯಂತಿಗೆ ತುಂಬಾ ಸಹಕಾರ ಆಗಿದೆ. ಅದೇ ಥರ ಪತ್ರಿಕಾ ಮಾಧ್ಯಮ, ಪೊಲೀಸ್ ಇಲಾಖೆ ಎಲ್ಲರೂ ಸಹಕಾರ ತುಂಬ ಚೆನ್ನಾಗಿದೆ. ಈ ಒಂದು ಮಾಲಾಧಾರಿಗಳು ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನವೇ ಬೋಗಿ ಸಿದ್ಧತೆ ನಡೆಸಿ ಸೂರ್ಯೋದಯದ ಬಳಿಕ ಯಜ್ಞ ಯಾಗಾದಿ ನಡೆಸಿ ಲೋಕದ ಒಳಿತಿಗಾಗಿ ಪ್ರಾರ್ಥಿಸಲಾಯಿತು. ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರು ಬೋಗ್ ಕಣ್ತುಂಬಿಕೊಂಡು ಬಳಿಕ ಯಜ್ಞಕುಂಡಕ್ಕೆ ತುಪ್ಪ ತುಂಬಿದ ಕೊಬ್ಬರಿ ಕಾಯಿ ಸಮರ್ಪಿಸಿ ಭಕ್ತಿ ಪರವಶರಾದರು. ನಾಡಿನ ಸಮಸ್ತ ಜನತೆಗೆ 286ನೇ ಸಂತ ಸೇವಾಲಾಲ್ ಜಯಂತಿಯ ಶುಭಾಶಯಗಳು. ಈ ನಮ್ಮ ಸೂರಗೊಂಡನ ಕೊಪ್ಪದಲ್ಲಿ ಏನು ನಮ್ಮ ಮಹಾಸ್ವಾಮಿಗಳು ಏನು ಜನ್ಮಿಸಿದರಲ್ಲಿ ಇಲ್ಲಿ ಈಗ 15 ವರ್ಷದ ಹಿಂದೆ ಯಾವುದೇ ರೀತಿಯ ಡೆವಲಪ್ಮೆಂಟ್ ಇರಲಿಲ್ಲ. ಈ 15 ವರ್ಷದಿಂದ ಈ ಕಡೆ ರಾಜಕೀಯ ಪಕ್ಷಗಳ ಒಂದು ಹಿತಾಸಕ್ತಿಯಿಂದ ಹಾಗೂ ಸಮಾಜದ ಚಿಂತಕರಿಂದ ಇವತ್ತು 2 ದೇವಸ್ಥಾನಗಳು ತುಂಬ ಅದ್ಧೂರಿಯಾಗಿ ವರ್ಷದಿಂದ ವರ್ಷಕ್ಕೆ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ಈಗ ಯಾವುದೇ ರೀತಿಯ ದುಶ್ಚಟಗಳಿಗೆ ಒಳಪಟ್ಟಂತಹ ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲಿ 20-21 ದಿನಗಳನ್ನು ಮಾಲೆಯನ್ನು ಹಾಕಿಬಿಟ್ಟು ಆ ಒಂದು ದುಶ್ಚಟಗಳಿಂದ ದೂರ ಆಗೋದಕ್ಕೆ ಸ್ವಾಮಿ ಸೇವಾಬಾಯಿ ತುಂಬ ಅವರಿಗೆ ಒಳ್ಳೇದು ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಭೋಗ್ ನಡೆಯುತ್ತೆ. ಏನು ವಿಶೇಷಪ್ಪ ಅಂದರೆ ನಮ್ಮದು 13, 14, 15ನೇ ತಾರೀಕು 3 ದಿನಗಳ ಒಂದು ಕಾರ್ಯಕ್ರಮ ಇರುತ್ತೆ. 13ನೇ ತಾರೀಕು ಸಾಮಾಜಿಕ ಕಾರ್ಯಗಳಿರ್ತವೆ, 14ನೇ ತಾರೀಕು ಧಾರ್ಮಿಕ ಕಾರ್ಯಗಳು ಮತ್ತು ಅದೇ ರೀತಿಯಾಗಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆದರೆ ಬಹಳ ಮುಖ್ಯವಾಗಿ ನಮ್ಮ ಏನು ಮಾಲಾಧಾರಿಗಳು ರಾಜ್ಯದ ಇದು ಭಾರತದಾದ್ಯಂತ ತೆಲಂಗಾಣ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು, ಅದೇ ರೀತಿಯಾಗಿ ಮಹಾರಾಷ್ಟ್ರ ಆಗಿರ್ಬೋದು, ಎಲ್ಲ ರಾಜ್ಯಗಳಿಂದ ಬರ್ತಕ್ಕಂಥದ್ದು ಭೋಗ್ಗೋಸ್ಕರ. ಆ ಭೋಗಿನ ಒಂದು ಸಂದರ್ಭದಲ್ಲಿ ಏನು ತಿರುಪತಿಯಲ್ಲಿ ಏನು ಒಂದು ಯಜ್ಞ ಯಾಗಾದಿ ನಡೆಯುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿ ಇದು ಒಂದು ಯಜ್ಞ ನಡೆಯುತ್ತದೆ. ಈ ಭೋಗಿಗೋಸ್ಕರನೇ ಪ್ರತಿಯೊಬ್ಬರು ಸಹ ಪಾದಯಾತ್ರೆ ಮಾಡಿಕೊಂಡು ಇರುಮುಡಿ ಒಟ್ಕೊಂಡು ಈ ಮರದ ಹಿಂದೆ ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಮರ ಇದೆ. ಈ ಮರದ ಹತ್ರ ಬಂದ್ಬಿಟ್ಟು ಆ ಒಂದು ಮಾಲೆಯನ್ನು ತೆಗೆದುಬಿಟ್ಟು ಬೆಳಗ್ಗೆ ಭೋಗಿಗೆ ಬರ್ತಾರೆ. ಈ ಭೋಗಿನ ವಿಶೇಷತೆ ಇರೋದ್ರಿಂದನೇ ಇವತ್ತು ರಾಜ್ಯದ ಮೂಲೆ ಜನ ಬರ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ ಇಂತಹ ಪುಣ್ಯಕ್ಷೇತ್ರಕ್ಕೆ ಪ್ರತಿಯೊಬ್ಬರು ಸಹ ಯಾವುದೇ ಒಂದು ಜಾತಿ ಧರ್ಮ ಅನ್ನೋದನ್ನ ಹೊರಗಾಕಿ ಇಟ್ಬಿಟ್ಟು ಪ್ರತಿಯೊಬ್ಬರು ಸಹ ಈ ಒಂದು 286ನೇ ಜಯಂತ್ಯೋತ್ಸವ ಭಾಳ ಯಶಸ್ವಿ ಮತ್ತು ಅದ್ಧೂರಿಯಾಗಿ ನಡೆದಿದೆ. ಏನು ಕಳೆದ 3 ದಿನಗಳಿಂದ 13ರಿಂದ 15ರವರೆಗಿನ
ಜಯಂತ್ಯೋತ್ಸವವು ಏನು ಕವಿಗೋಷ್ಠಿ, ಮಧ್ಯಾಹ್ನ ಯುವಗೋಷ್ಠಿ, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳು, ಸರ್ಕಾರಿ ಕಾರ್ಯಕ್ರಮಗಳು, ಸಚಿವರು ಎಲ್ಲರೂ ಕೂಡ ಬಂದು ಹೋಗಿದ್ದಾರೆ. ಅವರು ಬಂದು ಹೋದಂಥದ್ದು ಒಂದು ಯಶಸ್ವಿ ಒಂದು ಕಡೆ. ಎರಡನೇದಾಗಿ ಇಡೀ ಕ್ಷೇತ್ರ ಸುಮಾರು 13ರಿಂದ 15ನೇ ತಾರೀಕುವರೆಗೆ ಸುಮಾರು ಒಂದು 4ರಿಂದ 5 ಲಕ್ಷ ಜನ ಬಂದು ಹೋಗಿದ್ದಾರೆ. ಭಗವಾನ್ ಸಂತ ಸೇವಾಲಾಲರ ಮಾತೆ ಮರಿಯಮ್ಮ ದೇವಿಯ ಕೃಪಾಶೀರ್ವಾದಗಳಿಗೆ ಪಾತ್ರರಾಗಿದ್ದಾರೆ. ಎಲ್ಲ ಭಕ್ತಾದಿಗಳು ಕೂಡ ಇಷ್ಟು ದೊಡ್ಡ ಜಾತ್ರೆ ನಡೆದರೂ ಎಲ್ಲೂ ಕೂಡ ಒಂದು ಸಣ್ಣ ಅಹಿತಕರ ಘಟನೆ ನಡೆಯುವಂಥ ಸಂದರ್ಭಗಳು ಇಲ್ಲಿ ನಿರ್ಮಾಣ ಆಗೋದಿಲ್ಲ. 286ನೇ ಜಯಂತಿ ಉತ್ಸವ ಅತ್ಯಂತ ಶಾಂತಿ, ಸಂಭ್ರಮ ಮತ್ತು ಸಡಗರದಿಂದ ನಡೆದಿದೆ. ಇದಕ್ಕೆ ಪೂರಕವಾಗಿ ದಾವಣಗೆರೆಯ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಸಂತ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ಸಮಿತಿಯ ಎಲ್ಲ ಸದಸ್ಯರು, ಕಾರ್ಯಕಾರಿ ಮಂಡಳಿಯ ಸದಸ್ಯರು, ಪದಾಧಿಕಾರಿಗಳೆಲ್ಲರೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಅತ್ಯಂತ ಜವಾಬ್ದಾರಿಯಿಂದ ಈ ಜಯಂತಿಯನ್ನು ನಿಭಾಯಿಸಿದ್ದೇವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಇಲ್ಲದೆ ಅತ್ಯಂತ ಶಾಂತಿಯುತವಾಗಿ ಜಯಂತಿಯ ಕಾರ್ಯಕಲಾಪಗಳು ನಡೆದಿದೆ. ಭಕ್ತ ಸಮೂಹನೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ, ಹೋದ ವರ್ಷಕ್ಕಿಂತನೂ ನಮ್ಮ ನಿರೀಕ್ಷೆಗೂ ಮೀರಿ ಭಕ್ತ ಸಮೂಹ ಸಾಗರದಂತೆ ಹರಿದು ಬಂದು ನಮ್ಮ ಈ ಜಯಂತಿಗೆ ಭಾಳ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ. ಈ ಕೆಲಸದಲ್ಲಿ ಸಹಾಯ ಮಾಡಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯವರಾಗಿರ್ಬೋದು, ಜಿಲ್ಲಾಡಳಿತದವರು, ಪೊಲೀಸ್ ಇಲಾಖೆಯವರು ಮತ್ತು ಬೇರೆ ಬೇರೆ ವರ್ಗದ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ 286ನೇ ಜಯಂತ್ಯೋತ್ಸವ ಸಮಸ್ತ ನಾಡಿನ ಜನತೆಗೆ ಶುಭಾಶಯವನ್ನು ಕೋರುತ್ತಾ, ಈ ದಿನ ಸಂತ ಸೇವಾಲಾಲ್ ಮಹಾರಾಜರವರ ವರ್ಷ ಏನು ನಡೀತಾ ಇತ್ತು ಜಾತ್ರೆ, ಅದೇ ಥರ ಈ ವರ್ಷವೂ ತುಂಬ ಹೆಚ್ಚಿನ ಜನಸಂಖ್ಯೆ ಮತ್ತು ಲಕ್ಷಾಂತರ ಹೆಚ್ಚಿನ ಜನಸಂಖ್ಯೆ ಕೂಡ ಸೇರಿಕೊಂಡು ಭಾಳ ಅದ್ಭುತವಾಗಿ ವಿಜೃಂಭಣೆಯಿಂದ ಜಾತ್ರೆಯನ್ನು ನೆರವೇರಿಸಿದ್ದಾರೆ. ಅದಕ್ಕಾಗಿ ನಮ್ಮ ಈ ಸರ್ಕಾರಕ್ಕಾಗಲಿ ಮತ್ತು ನಮ್ಮ ಈ ಪೊಲೀಸ್ ಆಡಳಿತ ತುಂಬ ನಮಗೆ ನಮ್ಮ ಸಮುದಾಯಕ್ಕೆ ಭಾಳ ಏನು ಅನೈತಿಕ ಘಟನೆ ನಡೆದ ಥರ ಭಾಳ ಯಶಸ್ವಿಯಾಗಿ ನಮಗೆ ನಡೆಸ್ಕೊಟ್ಟಿದ್ದಾರೆ. ಮೊದಲನೇಗೆ ಅವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಈ ಮಾಲಾಧಾರಿಗಳು ಇದು ಹೆಂಗಾಗಿದೆಯಪ್ಪ ಅಂದರೆ, ಇದು ಒಂದು ಸ್ಥಳ ಅಂದರೆ ಇಲ್ಲಿಂದ ನೋಡಿ ಎಲ್ಲೋ ಕೇರಳ, ಎಲ್ಲೋ ಸ್ವಾಮಿ ಶಬರಿಮಲೆ ಅಯ್ಯಪ್ಪನ ಮಾಲೆಗಳು ಹಾಕ್ಕೊಂಡು ಹೋಗ್ತಾರೆ. ಅದೇ ಥರ ಬರೀ ನಮ್ಮ ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಬರೀ ನಮ್ಮ ಲಂಬಾಣಿ ಜನಾಂಗ ಅಷ್ಟೇ ಮಾಲೆ ಹಾಕೋದಿಲ್ಲ, ಇಲ್ಲಿ ಎಲ್ಲ ಕಮ್ಯುನಿಟಿಯವರು ಮಾಲೆ ಹಾಕ್ತಿದ್ದಾರೆ. ಈ ದೇವಸ್ಥಾನ, ಈ ಪುಣ್ಯ ಸ್ಥಳ ಬರಲಿಕ್ಕೆ ಆಚರಿಸ್ತಿದ್ದೀವಿ. ಆದರೆ ಈ ಥರ ನಮ್ಮ ಸಂವಿಧಾನ ಒಂದು ಸಂವಿಧಾನ ಇದು. ನಮ್ಮ ಸಂತ ಸೇವಾಲಾಲ್ ಅಂದರೆ ನಮ್ಮ ಜನ್ಮ ಸ್ಥಾನದ ಇದು ಸ್ಥಳ. ಈ ಸ್ಥಳದಲ್ಲಿ ಈ ಥರ ಯಾವಾಗಲೂ ನಮ್ಮ ಕನಸು ಮನಸ್ಸಿನಲ್ಲಿ ಇರಲಿಲ್ಲ, ಈ ಥರ ಆಗ್ತೈತಿ ನೋಡ್ತೀವಿ ಅನ್ನೋದು. ಒಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಾವಿರಾರು ಗಟ್ಟಲೆ ಕಿಲೋಮೀಟ್ರಿಗೆ ನಾವು ಮಾಲೆ ಹಾಕ್ಕೊಂಡು ಉಪವಾಸ ವನವಾಸ ಹೋಗ್ತಿದ್ವಿ. ಆದರೆ ಆ ಕಷ್ಟಕ್ಕಿಂತ ಇದು ಭಾಳ ಶ್ರೇಷ್ಠ ಆಗಿದೆ. ನಮ್ಮ ಮಾಲಾಧಾರಿಗಳು ಅವರು ಎಲ್ಲ ಭಕ್ತಿಯಿಂದ ಬರ್ತಾರೆ. ಯಾವುದೇ ಥರದ ಚಟ ಇಲ್ಲ, ಯಾವುದೇ ದುರ್ಚಟ ಇಲ್ದಂಗೆ ಅವರಿಗೆ ದೇವರು ಭಾರಿ ಒಳ್ಳೇದು ಮಾಡಬೇಕಂತ ಹೇಳಿ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ಅವ್ರ ಮನೆತನದಲ್ಲಿ, ಅವ್ರ ಕುಟುಂಬದಲ್ಲಿ, ನಮ್ಮ ಜನಾಂಗದಲ್ಲಿ ಎಲ್ಲರಿಗೂ ಸಂಪತ್ತು, ಆರೋಗ್ಯ, ಐಶ್ವರ್ಯ ಕೊಡಬೇಕು ಸ್ವಾಮಿ ಅಂತ ಹೇಳಿ ಎಲ್ಲರಿಗೂ ನಾವು ಈ ಭಗವಂತನಿಗೆ ಆಚರಿಸ್ಕೊಂಡು ನಾವು ಈ ದಾವಣಗೆರೆ ಜಿಲ್ಲೆಯಲ್ಲಿ ಈ ಸ್ಥಳದಲ್ಲಿ ಒಟ್ಟಾರೆ 3 ದಿನಗಳ ಕಾಲ ಆಯೋಜಿಸಿದ್ದ ಶ್ರೀ ಸಂತ ಸೇವಾಲಾಲ್ ಅವರ ಜಯಂತಿ ಅರ್ಥಪೂರ್ಣವಾಗಿ ಮುಕ್ತಾಯವಾಯಿತು. ಬಂಜಾರ ಸಮಾಜದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಉನ್ನತಿಗಾಗಿ ಪಕ್ಷಾತೀತವಾಗಿ ಒಂದಾಗಿದ್ದು ವಿಶೇಷವಾಗಿತ್ತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಎಂ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.